ಇವತ್ತೇನು 6ನೇ ತಾರೀಕು, ಬಹುಶಃ ರವಿವಾರ ರಾತ್ರಿ 6ನೇ ತಾರೀಕು ಸೋಮವಾರ ಮುಂಜಾನೆ ಹೊತ್ತಿನಲ್ಲಿ ಏನು ಕಳವಾಗಿದೆ ಅಂತಕ್ಕಂಥದ್ದನ್ನು ನನ್ನ ಗಮನಕ್ಕೆ ಈಗ ಅವತ್ತು ಕೂಡ ನನ್ನ ಗಮನಕ್ಕೆ ತಂದಿದ್ದು. ಇವತ್ತು ಕೂಡ ನಾನು ನಮ್ಮ ಟ್ರಸ್ಟ್ ಸಮಿತಿ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿದಾಗ ವಿಚಾರ ಗೊತ್ತಾಯಿತು. ಅದನ್ನು ನಾನು ವೀಕ್ಷಣೆನೂ ಕೂಡ ಮಾಡಿದ್ದೇನೆ, ಸ್ಥಳ ವೀಕ್ಷಣೆ. ಈ ದೇವಸ್ಥಾನದ ಜೊತೆ ಮತ್ತು ಪವಾಡ ಬಸವೇಶ್ವರರ ಜೊತೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಇದ್ರ ಜೊತೆ ಜೋಡಣೆ ಆಗಿದ್ದಾರೆ. ಅವರ ಭಾವನೆಗಳಿಗೆ ನೋವಾಗಿದೆ ಮತ್ತು ಅವರ ಭಕ್ತಿಗೆ ಮತ್ತು ಅವರ ಏನು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ದೇವಸ್ಥಾನದ ಬಗ್ಗೆ, ಪವಾಡ ಬಸವೇಶ್ವರ ಬಗ್ಗೆ. ಆ ಎಲ್ಲ ಭಕ್ತರ ಮನಸ್ಸಿಗೆ ಅತ್ಯಂತ ತೀವ್ರತರವಾದಂಥ ನೋವುಂಟು ಮಾಡಿರ್ತಕ್ಕಂಥ ಘಟನೆ ಇದೆ. ಮತ್ತು ನಾವ್ಯಾರೂ ಕೂಡ ಈ ಭಾಗದಲ್ಲಿ ಇಂಥ ಒಂದು ಘಟನೆಗಳು ನಡೀತದೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನು ದೇವಸ್ಥಾನಗಳಿಗೂ ಸೆಕ್ಯೂರಿಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಅದಕ್ಕೆ ಈ ವಿಚಾರದಲ್ಲಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ 2 ಸಾರಿ ಮಾತನಾಡಿದೆ. ಪೊಲೀಸ್ನವ್ರಿಗೆಲ್ಲ ಗೊತ್ತಿರ್ತದೆ ಈ ಭಾಗದಲ್ಲಿ ಎಂತೆಂಥ ಕಳ್ಳರಿದ್ದಾರೆ, ಯಾರಿದ್ದಾರೆ, ಆಮೇಲೆ ಯಾವ ರೀತಿ ಅವ್ರನ್ನ ಕಂಡುಹಿಡಬೇಕು ಅಂತಕ್ಕಂಥದ್ದು ಪೊಲೀಸರಿಗೆ ಅನೇಕ ವಿಚಾರಗಳು ಗೊತ್ತಿರ್ತವೆ. ಅದಕ್ಕೋಸ್ಕರನೇ ಇಲಾಖೆ ಇರ್ತದೆ. ಇಂಥ ಘಟನೆಗಳು ನಡೆದಾಗ ಈಗಾಗಲೇ ಘಟನೆ ನಡೆದು 4-5 ದಿನ ಆಗ್ಲಿಕ್ಕೆ ಬಂತು. ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇದನ್ನು ಇಷ್ಟೊತ್ತಿಗಾಗಲೇ ಕಂಡುಹಿಡಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಯಾರು ಕಳ್ಳರಿದ್ದಾರೆ, ಯಾರು ದುಷ್ಟರಿದ್ದಾರೆ ಅವ್ರನ್ನ ಹಿಡಿಯೋದೇನು ದೊಡ್ಡ ಕೆಲಸ ಅಲ್ಲ. ಪೊಲೀಸರು ಮನಸ್ಸು ಮಾಡಿದರೆ ಹಿಡಿಬೋದು. ಆದರೆ ಪೊಲೀಸ್ ಇಲಾಖೆ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಳೋದು, ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಆದಷ್ಟು ಬೇಗ ಕಳ್ಳರನ್ನ ಹಿಡಿದು ಆ ಪವಾಡ ಬಸವೇಶ್ವರರ ಏನು ಮೂರ್ತಿ ಕವಚ ಏನಿದೆ, ಬೆಳ್ಳಿ ಕವಚ, ಇವತ್ತೇನು 6ನೇ ತಾರೀಕು, ಬಹುಶಃ ರವಿವಾರ ರಾತ್ರಿ 6ನೇ ತಾರೀಕು ಸೋಮವಾರ ಮುಂಜಾನೆ ಹೊತ್ತಿನಲ್ಲಿ ಏನು ಕಳವಾಗಿದೆ ಅಂತಕ್ಕಂಥದ್ದನ್ನು ನನ್ನ ಗಮನಕ್ಕೆ ಈಗ ಅವತ್ತು ಕೂಡ ನನ್ನ ಗಮನಕ್ಕೆ ತಂದಿದ್ದು. ಇವತ್ತು ಕೂಡ ನಾನು ನಮ್ಮ ಟ್ರಸ್ಟ್ ಸಮಿತಿ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿದಾಗ ವಿಚಾರ ಗೊತ್ತಾಯಿತು. ಅದನ್ನು ನಾನು ವೀಕ್ಷಣೆನೂ ಕೂಡ ಮಾಡಿದ್ದೇನೆ, ಸ್ಥಳ ವೀಕ್ಷಣೆ. ಈ ದೇವಸ್ಥಾನದ ಜೊತೆ ಮತ್ತು ಪವಾಡ ಬಸವೇಶ್ವರರ ಜೊತೆ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಇದ್ರ ಜೊತೆ ಜೋಡಣೆ ಆಗಿದ್ದಾರೆ. ಅವರ ಭಾವನೆಗಳಿಗೆ ನೋವಾಗಿದೆ ಮತ್ತು ಅವರ ಭಕ್ತಿಗೆ ಮತ್ತು ಅವರ ಏನು ಭಾವನೆಗಳನ್ನು ಇಟ್ಕೊಂಡಿದ್ದಾರೆ ದೇವಸ್ಥಾನದ ಬಗ್ಗೆ, ಪವಾಡ ಬಸವೇಶ್ವರ ಬಗ್ಗೆ. ಆ ಎಲ್ಲ ಭಕ್ತರ ಮನಸ್ಸಿಗೆ ಅತ್ಯಂತ ತೀವ್ರತರವಾದಂಥ ನೋವುಂಟು ಮಾಡಿರ್ತಕ್ಕಂಥ ಘಟನೆ ಇದೆ. ಮತ್ತು ನಾವ್ಯಾರೂ ಕೂಡ ಈ ಭಾಗದಲ್ಲಿ ಇಂಥ ಒಂದು ಘಟನೆಗಳು ನಡೀತದೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನು ದೇವಸ್ಥಾನಗಳಿಗೂ ಸೆಕ್ಯೂರಿಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಅದಕ್ಕೆ ಈ ವಿಚಾರದಲ್ಲಿ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ 2 ಸಾರಿ ಮಾತನಾಡಿದೆ. ಪೊಲೀಸ್ನವ್ರಿಗೆಲ್ಲ ಗೊತ್ತಿರ್ತದೆ ಈ ಭಾಗದಲ್ಲಿ ಎಂತೆಂಥ ಕಳ್ಳರಿದ್ದಾರೆ, ಯಾರಿದ್ದಾರೆ, ಆಮೇಲೆ ಯಾವ ರೀತಿ ಅವ್ರನ್ನ ಕಂಡುಹಿಡಬೇಕು ಅಂತಕ್ಕಂಥದ್ದು ಪೊಲೀಸರಿಗೆ ಅನೇಕ ವಿಚಾರಗಳು ಗೊತ್ತಿರ್ತವೆ. ಅದಕ್ಕೋಸ್ಕರನೇ ಇಲಾಖೆ ಇರ್ತದೆ. ಇಂಥ ಘಟನೆಗಳು ನಡೆದಾಗ ಈಗಾಗಲೇ ಘಟನೆ ನಡೆದು 4-5 ದಿನ ಆಗ್ಲಿಕ್ಕೆ ಬಂತು. ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಇದನ್ನು ಇಷ್ಟೊತ್ತಿಗಾಗಲೇ ಕಂಡುಹಿಡಬಹುದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಯಾರು ಕಳ್ಳರಿದ್ದಾರೆ, ಯಾರು ದುಷ್ಟರಿದ್ದಾರೆ ಅವ್ರನ್ನ ಹಿಡಿಯೋದೇನು ದೊಡ್ಡ ಕೆಲಸ ಅಲ್ಲ. ಪೊಲೀಸರು ಮನಸ್ಸು ಮಾಡಿದರೆ ಹಿಡಿಬೋದು. ಆದರೆ ಪೊಲೀಸ್ ಇಲಾಖೆ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಳೋದು, ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಆದಷ್ಟು ಬೇಗ ಕಳ್ಳರನ್ನ ಹಿಡಿದು ಆ ಪವಾಡ ಬಸವೇಶ್ವರರ ಏನು ಮೂರ್ತಿ ಕವಚ ಏನಿದೆ, ಬೆಳ್ಳಿ ಕವಚ, ಅದು ಸುಮಾರು ಒಂದು 32-33 kg ಅಂದಾಜು ಇರ್ಬೋದು ಅಂತ ನಂದು. ಸುಮಾರು ಇವತ್ತು 1 ಕೋಟಿಗೆ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ಒಂದು ಬೆಳ್ಳಿಯ ಕವಚ. ದೇವರಿಗೆ ಬೆಳ್ಳಿ ಬೇಕಾಗಿಲ್ಲ ಅಥವಾ ಬಂಗಾರನೂ ಬೇಕಾಗಿಲ್ಲ, ದೇವರಿಗೆ ಬೇಕಾಗಿರೋದು ಭಕ್ತಿ. ಆ ಭಕ್ತಿ ಸ್ಥಾನದಲ್ಲಿ ಕಳತನ ಆಗಿರ್ತಕ್ಕಂಥದ್ದು ಬಹಳ ನೋವು ತಂದಿರತಕ್ಕಂಥ. ಭಕ್ತರು ಅನೇಕ ರೀತಿಯಾದಂಥ ಕಾಣಿಕೆಗಳನ್ನು ದೇವಸ್ಥಾನಕ್ಕೆ ಕೊಡ್ತಾರೆ. ಅದೇ ರೀತಿ ಪವಾಡ ಬಸವೇಶ್ವರರ ಒಂದು ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ನಾನು ಮುಂದೆ ಬಂದಿದ್ದೇನೆ. ಆ ದೇವರಿಗೆ ನನ್ನ ಭಕ್ತಿ ಕಾಣಿಕೆಯನ್ನು ಅರ್ಪಿಸಬೇಕು ಅಂತೇಳಿ ನಾನು ನನ್ನ ಕುಟುಂಬದವರು 2016-17 ಭಕ್ತಿ ಕಾಣಿಕೆ ಅರ್ಪಿಸಿರೋದು. ಅದೇ ರೀತಿ ಅನೇಕ ಜನ ಭಕ್ತರು ಅರ್ಪಣೆ ಮಾಡಿದ್ದಾರೆ, ಬೇರೆಯವ್ರ ಥರ ಮಾಡಿರೋದು.
ನಾನು ಇವತ್ತಿನ ಮೊನ್ನೆ ಈ ಶಾಸಕರು ಕೂಡ ಒಂದು 5 ಎಕರೆನ ಭೂಮಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ನಾನು. ನಾನೊಬ್ಬನೇ ಕೊಟ್ಟಿದ್ದೀನಿ ಅಂತಲ್ಲ, ದೇವಸ್ಥಾನಕ್ಕೆ ಭಾಳಷ್ಟು ಜನ ದೇವಸ್ಥಾನಕ್ಕೆ ಭಕ್ತಿ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ. ಬಹುಶಃ ಮಾನ್ಯ ಶಾಸಕರು ಕೂಡ ಈ ಒಂದು ದೇವಸ್ಥಾನದ ಪವಾಡ ಬಸವೇಶ್ವರರ ಸದ್ಭಕ್ತರಿದ್ದಾರೆ. ಅದಕ್ಕೆ ನಾನು ಅವರಲ್ಲೂ ವಿನಂತಿ ಮಾಡ್ತೇನೆ, ಈ ಘಟನೆಯನ್ನು ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡನ ನೀವು ಮಾಡಿ ಅಂತ. ಇದರಲ್ಲಿ ನಾವ್ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡುವಂಥ ಪ್ರಶ್ನೆ ಬರಲ್ಲ. ಅವರು ಕೂಡ ಈ ದೇವಸ್ಥಾನದ ಭಕ್ತರಿದ್ದಾರೆ, ನಾನು ಕೂಡ ಇದರ ಭಕ್ತರಿದ್ದೀನಿ. ನನ್ನ ಮತ್ತು ಅವರ ಹಾಗೆ ಲಕ್ಷಾಂತರ ಜನ ಭಕ್ತರು ದೇವಸ್ಥಾನಕ್ಕಿದ್ದಾರೆ. ಅದಕ್ಕೆ ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ SP ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ಇದನ್ನು ಹಗುರವಾಗಿ ತಗೊಳ್ಕೊಡಿ. ಒಂದು 3-4 ದಿನದಲ್ಲೋ ಒಂದು ವಾರದಲ್ಲೋ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡ್ಕೋಬೇಕು. ನೀವೇನು ಎಷ್ಟು ತಂಡಗಳು ಮಾಡ್ತೀರಿ, ಏನು ಮಾಡ್ತೀರಿ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತೀರಿ, ಯಾವ ರೀತಿ ಅದನ್ನು ಕಂಡುಹಿಡಿಯೋದು ಪ್ರಯತ್ನ ಮಾಡ್ತೀರಿ, ನಿಮ್ಮ ಇಲಾಖೆಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾನು ಹೀಗೆ ಮಾಡಿ ಅಂತ ಹೇಳೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ಫಲಿತಾಂಶ ಬೇಕು. ಇದನ್ನು ಯಾರಿಗೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಹಿಡಿದು ಎಡಮುರಿ ಕಟ್ತಕ್ಕಂಥ ಕೆಲಸನೂ ಆಗಬೇಕು, ಅದನ್ನು ರಿಕವರಿನೂ ಆಗಬೇಕು. ಇದರಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದರೆ ನಾನು ಭಕ್ತರ ಜೊತೆ ಕೂಡಿ ಇನ್ನೊಂದು ವಾರ ನೋಡ್ತೀನಿ, ಇನ್ನೊಂದು ವಾರ ಸಮಯ ಕೊಡ್ತೀನಿ. ಒಂದು ವಾರದಲ್ಲಿ ಅವ್ರು ಯಾರೇ ಆಗಿರಲಿ ಅವ್ರು ಕಂಡುಹಿಡಿತಕ್ಕಂಥ ಕೆಲಸ ಆಗ್ಬೋದು ಅಂತ ನಾನು ಪೊಲೀಸ್ ಇಲಾಖೆ ಗಡುವು ಕೊಡ್ತೀನಿ ಅಂತ ಅನ್ಕೋಬಿಡಿ. ಯಾಕಂದ್ರೆ ಭಕ್ತರ ಮನಸ್ಸಿಗೆ ಆಗಿರ್ತಕ್ಕಂಥ ನೋವಿಗೆ ತಕ್ಷಣ ಸ್ಪಂದಿಸಬೇಕು ಪೊಲೀಸ್ ಇಲಾಖೆ. ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಕೆಲಸನ ಪ್ರಯಾರಿಟಿ ಮೇಲೆ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ, ಆದಷ್ಟು ಬೇಗ ಆ ಕಳ್ಳರನ್ನ ಕಂಡುಹಿಡಿಯೋದಕ್ಕೆ ಅತ್ಯಂತ ತೀವ್ರಗತಿಯಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ನ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತು ಇದು ಈ ರೀತಿಯಾದಂಥ ಘಟನೆ ನಡೀಬೇಕಂದ್ರೆ ಅದು ಆಕಸ್ಮಿಕವಾಗಿ ನಡೀತಕ್ಕಂಥ ಘಟನೆ ಅಲ್ಲ. ಇದು ಪೂರ್ವ ನಿಯೋಜಿತವಾದಂಥ ಒಂದು ಕೃತ್ಯ. ಇಲ್ಲಿ ಬಂದು ಈ ರೀತಿ ದೇವಸ್ಥಾನದಲ್ಲಿ ಅದನ್ನೆಲ್ಲನೂ ಕೂಡ ಒಂದ್ಸರಿ ವೀಕ್ಷಣೆ ಮಾಡಿ ಇನ್ನೊಂದು ಮಾಡಿ ಪ್ರೀ ಪ್ಲಾನ್ ಮಾಡಿರ್ತಾರೆ. ಮತ್ತು ಅದ್ರಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅದು ಇವತ್ತಿಲ್ಲ ಹೊರಗೆ ಬರಲೇಬೇಕು. ಅದು ಪ್ರಶ್ನೆ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಗೃಹ ಸಚಿವರಿಗೆ ಏನಾದ್ರು ಮಾತಾಡ್ತೀರಾ? SP ಖರ್ಗೆ ನಾನೀಗ SP ಅವ್ರಿಗೆ ಮಾತನಾಡಿದ್ದೀನಿ. ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಅಂತ ಕೇಳಿದ್ವಿ. ಅವರು ಕೂಡ ಇದನ್ನು ಗಂಭೀರವಾಗಿ ತಗೊಂಡು ಸರ್ಕಾರ ಇರೋದ್ರಿಂದ ಈಗ ಅವ್ರದೇ ಸರ್ಕಾರ ಇದೆ, ಗೃಹ ಮಂತ್ರಿಗಳಿಗೆ ಮಾತಾಡಲಿ. ಅವರು ಮಾತಾಡಿ ಒಂದು ವಿಶೇಷ ತಂಡಗಳು ಏನೇನು ರಚನೆ ಮಾಡ್ತಾರೆ ಮಾಡಲಿ ಇನ್ವೆಸ್ಟಿಗೇಷನ್ ಮಾಡಲಿ. ಆದರೆ ಅದು ಸಿಗೋವರೆಗೆ ಭಕ್ತರಂತೂ ನಾವ್ಯಾರೂ ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ. ನಾವಿದನ್ನು ಹಗುರವಾಗಿ ತಗೊಳ್ಳೋ ಪ್ರಶ್ನೆನೇ ಇಲ್ಲ. ಪೊಲೀಸ್ ಇಲಾಖೆ ಏನಾದರೂ ಕೂಡ ಏನೋ ಆಗೋಗ್ಬಿಟ್ಟಿದೆ, ಎಲ್ಲ ದೇವಸ್ಥಾನ ತಿಳ್ಕೊಂಡಿದ್ರೆ ಅದು ಅವರ ತಪ್ಪು ಕಲ್ಪನೆ. ಅದು ಇಷ್ಟೊತ್ತಿಗೆ 5 ದಿನದಲ್ಲಿ ಅವ್ನು ಕಂಡುಹಿಡಿಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ? ಯಾಕಿದೆ ಇಲಾಖೆಯಲ್ಲಿ ಅವ್ರು ಮಾಡಲಿ ಕೆಲಸನ ಮಾಡದೆ ಹೋದ್ರು ಒಂದು ವಾರ ನೋಡಿ ನಾ ಎಲ್ಲ ಭಕ್ತರ ಸಭೆ ಕರಿತೀವಿಲ್ಲ, ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಲಕ್ಷಾಂತರ ಜನ ಭಕ್ತರಿದ್ದಾರೆ, ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಅವತ್ತು ತೀರ್ಮಾನ ಮಾಡಿ ಹೇಳ್ತೀವಿ ಅವತ್ತು ಏನು ಮಾಡ್ತೀವಿ ಮುಂದೆ ಅಂದರೆ. ಪೊಲೀಸರ ಕೆಲಸ ಅವ್ರು ಹಿಡಿಬೇಕು, ಹಿಡಿದು ದೇವಸ್ಥಾನಕ್ಕೆ ತಂದು ಒಪ್ಪಿಸ್ಬೇಕು. ಇಲ್ಲಿಷ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಬಂಗಾರದ ವಸ್ತುಗಳಿದ್ದಾಗ ಕಮಿಟಿಯವ್ರ ಜವಾಬ್ದಾರಿ ಕೂಡ ಅಷ್ಟೇ ಮಹತ್ವದ್ದಾಗತ್ತೆ. 27ರಂದೇ CC ಕ್ಯಾಮ್ರಾ ಬಂದಾದ ನಂತರ ದುರಸ್ತಿ ಮಾಡಿಸೋಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಯಾಕೆ ಅನ್ನೋದು ಪ್ರಶ್ನೆ. ಅಲ್ಲ, ಈಗ ಯಾವತ್ತೂ ಕೂಡ ಇಂಥ ಘಟನೆಗಳು ಇಲ್ಲಿ ನಡೆದಿಲ್ಲ. ಪವಾಡ ಬಸವೇಶ್ವರದ ದೇವಸ್ಥಾನದ ಆವರಣದಲ್ಲಿ ₹1 ಕಾಯಿನ್ ಬಿದ್ದರೂ ತಗೊಂಡು ಬಂದಲ್ಲಿ ಹಾಕೋಗ್ತಾರೆ ಜನ. ಅಷ್ಟು ಇಲ್ಲಿ ಶಕ್ತಿ ಇರ್ತಕ್ಕಂಥ ಸ್ಥಳ ಇದೆ. ಇಲ್ಲಿ ಕಳ್ತನ ಆಗ್ತದೆ ಅಂತ ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ. ಅದನ್ನು ಕೂಡ ಈಗ ಇನ್ವೆಸ್ಟಿಗೇಷನ್ ಆಗಲಿ. ಅದೆಲ್ಲ ನಾವು ಉದಾಸೀನ ಮಾಡಕ್ ಆಗಲ್ಲ. ಒಂದೇ ನಿಮಿಷ, ನಾನು ಅದಕ್ಕೂ ಹೇಳ್ತಾ ಇದ್ದೀನಲ್ಲ. ಈಗ
ಅದೇನು CC ಕ್ಯಾಮ್ರಾ ರಿಪೇರಿಗೆ ಬಂದು ಕೆಟ್ಟೋಗಿದೆ, ಅದೇನದು ಆಕಸ್ಮಿಕ ಕೆಟ್ಟೋಗಿದ್ದ ಅಥವಾ ಅದು ಯಾರಾದರೂ ದುರುದ್ದೇಶಪೂರ್ವಕವಾಗಿ ಅದನ್ನು ಆ ರೀತಿ ಮಾಡಿರೋದು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿ, ಮುಕ್ತವಾಗಿ ಅದು ಇನ್ವೆಸ್ಟಿಗೇಷನ್ ಮಾಡಲಿ. ನನಗೆ ಗೊತ್ತಿರೋ ಹಾಗೆ ನಾನು ಬಸರಕೋಟದ ಜನರನ್ನು ನೋಡಿದ್ದೀನಿ, ಸುತ್ತಮುತ್ತ ಜನನು ಕೂಡ ಇಲ್ಲೇ ನಾವು ಬದುಕ್ತೀವಿ, ದಿನ ಇಲ್ಲೇ ಇರ್ತೀವಿ. ಸ್ಥಳೀಯರು ಯಾರು ಕೂಡ ಇಂಥ ಘಟನೆಯಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ನಂಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು, ಪಾಡು ಮುತ್ತನಿಗೆ ಗೊತ್ತು. ಆದರೆ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಯಾರು ಕೂಡ ಪವಾಡ ಬಸವೇಶ್ವರರ ಜೊತೆ ಚೆಲ್ಲಾಟ ಆಡುವಂಥ ಬುದ್ಧಿ ಯಾರಿಗೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇಲ್ಲಷ್ಟೇ ಅಲ್ಲ, ಈ ಊರಾಗಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಾಗಲಿ ಎಲ್ಲರೂ ಕೂಡ ಪವಾಡ ಬಸವೇಶ್ವರರ ಭಕ್ತರೆ ಮತ್ತು ಎಲ್ಲ ಧರ್ಮದವರು. ಇಲ್ಲಿ ಹಿಂದೂ ಮುಸ್ಲಿಂ ಅಂತಲೂ ಇಲ್ಲ, ಇಲ್ಲೆಲ್ಲ ಧರ್ಮದವರು ಎಲ್ಲ ಜಾತಿಯವರು ದೇವಸ್ಥಾನಕ್ಕೆ ನಡ್ಕೊಂತಾರೆ. ಪವಾಡ ಬಸವೇಶ್ವರರು ಸದ್ಭಕ್ತರಿದ್ದಾರೆ. ಹೀಗಾಗಿ ಈ ಘಟನೆಯಲ್ಲಿ ಏನು ಸ್ಥಳೀಯರು ಇನ್ವಾಲ್ವ್ ಆಗಿದ್ದಾರೋ, ಇನ್ನೊಬ್ಬರು ಇನ್ವಾಲ್ವ್ ಆಗಿದ್ದಾರೋ, ಅಥವಾ ಯಾಕೆ CC ಕ್ಯಾಮ್ರಾ ದುರುದ್ದೇಶ ಮಾಡಿದರೋ, ಇನ್ನೊಂದು ಮಾಡಿದರೋ ಅನ್ನೋ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಅಲ್ಟಿಮೇಟ್ಲಿ ಆ ದೇವಸ್ಥಾನದಲ್ಲಿ ಕಳವಾಗಿರ್ತಕ್ಕಂಥ ವಸ್ತುಗಳು ವಾಪಸ್ ಕೊಡ್ಬೇಕು. ಅಷ್ಟು ಬಿಟ್ಟರೆ ಬೇರೆ ಏನು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.